ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಮೌನಾನಂದನ್ ಬ್ಲಾಗ್ಸ್. ತುಂಬ ದಿನ ಆದಮೇಲೆ ನನ್ನ ವಾಯ್ಸಲ್ಲಿ ವೆಲ್ಕಮ್ ಮಾಡ್ತಿದ್ದೀನಿ ನನ್ನ ಚಾನಲ್ಗೆ. ಇವತ್ತು ವಿಡಿಯೋ ಮಾಡ್ತಿರೋ ರೀಸನ್ ಏನಂದರೆ, ನಾನು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಮೈಸೂರಿಗೆ. ನಾಳೆ ನನ್ನ ಅಣ್ಣನ ಮದುವೆ ಇದೆ, ಸೊ ಅದಕ್ಕೆ ಮದುವೆಗೆ ಅಟೆಂಡ್ ಆಗಬೇಕು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಟೈಮ್ ಬಂದು 4:30 ಆಗಿದೆ. 5 o'clock ಇಲ್ಲಿಂದ ಹೊರಡಬೇಕು. ನಾವು ಹೋಗೋಷ್ಟರಲ್ಲಿ ನೈಟ್ ಆಗುತ್ತೆ. ಸೊ ನಮ್ಮ ಟ್ರಾವೆಲ್ ಹೇಗಿರುತ್ತೆ ಆ್ಯಂಡ್ ಪ್ಲಸ್ ನಾಳೆ ಮ್ಯಾರೇಜ್, ಸೊ ಎರಡೂ ಈ ವ್ಲಾಗಲ್ಲಿ ಬರುತ್ತೆ. ಮಿಸ್ ಮಾಡಿದೆ ವ್ಲಾಗ್ನ ನೋಡಿ. ಇವಾಗ 4:30 ಆಗಿದೆ ಟೈಮ್. ಸೊ ಬಬ್ಬು ಬರಬೇಕು. ಸೊ ಅವ್ನು ಬಂದಮೇಲೆ ಕಾರ್ ತೊಗೊಂಡು ಹೋಗ್ತಾ ಇರೋದೆ ಮೈಸೂರಿಗೆ. ಸೊ ಹೇಗಿರುತ್ತೆ ಟ್ರಾವೆಲ್ ಅಂತ ನಿಮಗೂ ತೋರಿಸ್ತೀನಿ, ಹಾಗೆ ನೋಡ್ತಾ ಇರಿ. ಬಟ್ಟೆ ಎಲ್ಲ ಒಣಗಾಕಿದ್ದೆ, ಸೊ ತೆಗೆದ್ಬಿಡೋಣ, ಇನ್ನು 4 days ಇರಲ್ಲ ಅಂತ ಟೆರಸಿಗೆ ಬಂದಿದ್ದೀನಿ. ಸೊ ವೆದರ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ, ಎಷ್ಟು ಕೂಲಾಗಿ. 5 ಗಂಟೆಗೆ ಬರ್ತೀನಂತ ಹೇಳಿದ್ದು ನನ್ನ ಬಬ್ಬು, 5:15 ಬಂದಿದ್ದಾನೆ. ತೋರಿಸ್ತೀನಿ ತಡೀರಿ, ಬರ್ತಾ ಇದ್ದೀನಿ ಇವಾಗ. ನೋಡಿ ಯಾರನ್ನು ಸೌಂಡ್ ಕೇಳಿದ ತಕ್ಷಣ ಬಬ್ಬುನೇ ಅಂತ ಗೊತ್ತಾಗ್ಬಿಡತ್ತೆ. ಇವಾಗ ಬಂದ. ಎಷ್ಟು ವೆಯ್ಟ್ ಮಾಡಿಸ್ತಾನೋ ಗೊತ್ತಾ ಗೈಸ್, ಎಲ್ಲದಕ್ಕೂ ನಾನು ಕಾಯಿಸ್ತಾನೆ. ಬರೀ ಬಿಸಿ ತಡೀರಿ, ಕಾರ್ ಇಳಿತಾನೆ, ನಿಮಗೆ ತೋರಿಸ್ತೀನಿ. ಬಾಬು ಹೊರಡ್ತಾ ಇದ್ದೀವಿ. ಬನ್ನಿ, ಕಾರ್ ಹತ್ತಾದ್ಮೇಲೆ ಸ್ಟಾರ್ಟ್ ಮಾಡೋಣ ವಿಡಿಯೋ. ಬಾಬು ಡೋರ್ ತೆಗೀದು. 5 ಗಂಟೆಗೆ ಹೊರಡಬೇಕಿತ್ತು ನಾವು ಮೈಸೂರಿಗೆ. 6 ಗಂಟೆಗೆ ಹೊರಡ್ತಾ ಇದ್ದೀವಿ. 1 hour ಲೇಟ್ ಆಯಿತು. ಇವರಿಂದನೇ ಲೇಟ್ ಆಗಿದ್ದು 1 hour. ಬನ್ನಿ, ಹೋಗ್ತಾ ಹೋಗ್ತಾ ಬ್ಲಾಗ್ಸ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಮಲ್ಲಿಗೆ ತೂಕವಿದು 7 ಸ್ವರಗಳ ತೊಟ್ಟಿಲಲ್ಲಿ ಮೇಳದ ಕಾಲವಿದು. ಶಕಲಂ 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 ಶಕಲಂ. ಹಾಸನ್ ಬಸ್ ಸ್ಟ್ಯಾಂಡು. ಸೊ ಈ ಬಸ್ ಸ್ಟ್ಯಾಂಡ್ನಲ್ಲಿ ತುಂಬ ಮೆಮೊರೀಸ್ ಇದೆ ನಂದು. 3 years ನಾನು ಹಾಸ್ಟೆಲಲ್ಲಿ ಇದ್ದಿದ್ದು, ಹಾಸನಲ್ಲೇ ಓದಿದ್ರಿಂದ ತುಂಬ ಮೆಮೊರೀಸ್ ಇದೆ ನನಗೆ ಹಾಸನಲ್ಲಿ. ಸೊ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಾನು ನಿಮಗೆ ಕೋರ್ಟ್ ತೋರಿಸ್ತೀನಿ. ಸೊ ಹಾಸನಲ್ಲಿದ್ದು ತುಂಬ ದೊಡ್ಡ ಕೋರ್ಟು. ಕತ್ಲೆ ಆಗ್ತಾ ಬರ್ತಿದೆ, 6 ಗಂಟೆ ಆಯ್ತಲ್ವ, ಅದಕ್ಕೆ. ಸೊ ಇಲ್ಲಿ ಏನೋ ಒಂದು ಕ್ರಿಯೇಟಿವ್ ಆಗಿ ಒಂದು ಪಾರ್ಕ್ ಮಾಡ್ತಾ ಇದ್ದಾರೆ ಇವಾಗ. ಇನ್ನೂ ಡೆವಲಪ್ ಮಾಡ್ತಿದ್ದಾರೆ ಇವಾಗ ಹಾಸನ್ನ. ಇನ್ನೊಂದು 5 years ಆದಮೇಲೆ ಹಾಸನ ಬೆಂಗಳೂರು ಥರನೇ ಆಗಿಬಿಡುತ್ತೆ ನೋಡಿ. ಇದೇನೇ ಕೋರ್ಟ್, ಸಕ್ಕತ್ತಾಗಿದೆ ಈ ಕೋರ್ಟ್ ಮಾತ್ರ. ನಾಳೆ ನೈಟು ಸರಿ ಆಯ್ತು. ನೀನು ಅದು ಯಾವುದೋ ಕಂಪ್ನಿ ಹೇಳ್ದಲ್ಲ, ಏನೋ ಸಿಗ್ನಲ್ ಇದೆ ಜಾನ್. ಕೇಳ್ಬಿಟ್ಟು ಬಬ್ಬು ನಂಗೂ ಐಫೋನ್ ಕೊಡಿಸಿ ಬಬ್ಬು, ವ್ಲಾಗ್ಸ್ ಎಲ್ಲ ಮಾಡೋಕ್ಕೆ. ಸರಿ ಮಗನೆ, ಆಯ್ತು, ಕೊಡಿಸ್ತೀನಿ. ಪ್ರಾಮಿಸ್ ಕೊಡಿಸ್ತೀನಿ. ಥ್ಯಾಂಕ್ ಯು. ಅಮ್ಮನ ಮನೆಗೆ ಹೋಗ್ತೀನಿ ಅಂದರೆ ಏನೋ ಒಂಥರ ಫುಲ್ಲು ಖುಷಿ. ಅದು ದೂರ ಇರೋರಿಗೆ ಮಾತ್ರ ಈ ಖುಷಿ ಇರುತ್ತೆ ಜಾಸ್ತಿ. ಹಾಸನ್ ಟು ಮೈಸೂರು 3 hours ಜರ್ನಿ ಇರೋದು. ಅಪರೂಪಕ್ಕೆ ಅಮ್ಮನ ಮನೆಗೆ ಹೋಗ್ತಿದ್ದೀವಿ ಅನ್ನೋ ಖುಷಿನೇ 1 week ಹಿಂದೆಯಿಂದನೇ ಖುಷಿ ಇರುತ್ತೆ. ಅಮ್ಮನ ಮನೆಗೆ ಹೋಗ್ತೀವಿ ಅಂತ. ನನಗೂ ಅಷ್ಟೇ ಫುಲ್ಲು ಖುಷಿಯಿಂದ ಹೋಗ್ತಾ ಇದ್ದೀನಿ ನಾನು. ಸೊ ಇವರು ಅವ್ರ ಅಳಿನ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ತೋರಿಸ್ತೀನಿ. ನಮ್ಮ ಅಪ್ಪ ಅಮ್ಮ ಪ್ರೀತಿಯ ಅಳಿಯ ಇವನು. ಬನ್ನಿ, ನಾನು ಯಾವಾಗ ತಿಂತೀನೋ, ನನ್ನ ಫೇವ್ರೆಟ್ ಹಣ್ಣಿದು. ಅದಕ್ಕೆ ನನ್ನ ಬಬ್ಬು ನನಗೋಸ್ಕರ ಮತ್ತೆ ಹಿಂದೆ ಬಂದು ಕೊಡಿಸ್ತಿದ್ದಾನೆ ಅಲ್ವಾ ಬಬ್ಬು? ಹೊಸ ಮೈಕ್ ಕೊಡಿಸಿ ಬಬ್ಬು. ಸರಿ, ಕೊಡಿಸ್ತೀನಿ ನೋಡಿ, ಇಲ್ಲಿದೆ, ತಗೊಂತೀನಿ ನಾನು ಇವಾಗ. ನನ್ನ ಸೇರಲ್ ಕೊಡು. ಈಗ ಹೇಳಪ್ಪ, ಈಗ ಹೇಳ ಅವ್ರಿಗೆ ಹೇಳ. ನಮ್ಮ ಸೇರಲ್ ಮಾತ್ರ ಕೊಡಕ್ಕಾಗಲ್ಲ ಅಂತ. ಕಡ್ಲೆಕಾಯಿ ತಿನ್
ಇವಾಗ 7 ಆಗೈತೆ. ಇನ್ನು ಎಷ್ಟೊತ್ತಾಗುತ್ತೆ ಹೋಗೋಕ್ಕೆ ನಾವು? ಆಗುತ್ತೆ ಒಂದು 8:30 ಆಗುತ್ತಾ? ಇನ್ನು ಮೈಸೂರು 65 ಕಿಲೋಮೀಟರ್ಸ್ ಇದೆ. ಫುಲ್ ಕತ್ಲೆ ಆಗ್ಬಿಟ್ಟಿದೆ. ನಮ್ಮ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ಊಟ ಮಾಡಿದೆ ಅಲ್ವಾ ನಮಗೋಸ್ಕರ. ನಮ್ಮ ಅಮ್ಮ ನಮ್ಮ ಡ್ಯಾಡಿನೂ ತಿಂದಿರಲ್ಲ ಇವತ್ತು ಊಟನ. ಬರ್ತಾ ಇದ್ದೀನಿ, ಮಗಳು ಬರ್ತಿದ್ದಾಳೆ ಅನ್ನೋ ಖುಷಿಗೆ ನಮಗೋಸ್ಕರ ವೆಯ್ಟ್ ಮಾಡ್ತಿರುತ್ತೆ ನಮ್ಮ ಡ್ಯಾಡಿ. ನಾವು ಹೋದ್ಮೇಲೆ ನಾವಿಬ್ಬರು ಊಟ ಮಾಡಿದ್ಮೇಲೆ ಅವ್ರು ಊಟ ಮಾಡೋದು. ಏನೋ ಒಂಥರ ಎಮೋಷ್ನಲ್ ಆಗ್ಬಿಡ್ತೀನಿ ನಾನು ಮನೆಗೆ ಹೋಗ್ತಿದ್ದೀನಿ ಅಂತಂದ್ರೆ. ಏನೋ ಖುಷಿ. ನನಗೆ ಜಾಸ್ತಿ ಬಿಟ್ಟಿರೋಕ್ಕಾಗಲ್ಲ ನಮ್ಮ ಅಪ್ಪ ಅಮ್ಮನ್ನ. ಜಾಸ್ತಿ ದಿನ ಬಿಟ್ಟಿದ್ರೆ ನನಗೆ ನೆನ್ಪು ಮಾಡ್ಕೊಂಡ್ರೆ ಜ್ವರ ಬಂದ್ಬಿಡುತ್ತೆ ನನಗೆ. ನಮ್ಮಮ್ಮನ ನೋಡಲೇಬೇಕು. ಹಾಸ್ಟೆಲಲ್ಲಿ ಇದ್ದಾಗಲೂ ಹಿಂಗೆ ಆಗ್ತಿತ್ತು. ನಂಗೆ ಜ್ವರ ಬಂದೈತಾನೆ ನಮ್ಮಮ್ಮನ ಮಿಸ್ ಮಾಡ್ಕೊತಿದ್ದೀನಿ ಅಂತ. ಆಗ ಹಾಸ್ಟೆಲಲ್ಲಿ ರಜಾ ಹಾಕಿ, ಕಾಲೇಜಿಗೆ ರಜಾ ಹಾಕಿ ಓಟ್ ಬಂದುಬಿಡ್ತಿದ್ದೆ ನಾನು ಮೈಸೂರಿಗೆ. ನನ್ನನ್ನು ಇವನೇ ಡ್ರಾಪ್ ಮಾಡ್ತಿದ್ದಿದ್ದು ಬಸ್ ಸ್ಟ್ಯಾಂಡಿಗೆ, ಫುಲ್ ಮೈಸೂರಿಗಲ್ಲ. ಏನೋ ನಮ್ಮಮ್ಮ ತುಂಬ ನೆನಪಾಗ್ಬಿಡ್ತಾರೆ ಅವಾಗವಾಗ. 1 ತಿಂಗಳು 2 ತಿಂಗಳು ಬಿಟ್ಟು ಹೋಗ್ತೀನಲ್ವಾ, ಅದಕ್ಕೆ ಏನೋ ಒಂಥರ ಎಮೋಷ್ನಲ್ ಫೀಲ್ ಆಗುತ್ತೆ. ಏನಾದರೂ ರೀಲ್ಸ್ ನೋಡಬೇಕಾದ್ರೆ ಅಪ್ಪ ಅಮ್ಮಂದು ಏನಾದ್ರು ಸೆಂಟಿಮೆಂಟ್ ಬಂದುಬಿಟ್ರೆ ನಾನು ಅತ್ತೇ ಬಿಡ್ತೀನಿ ನಾನು. ಅವಾಗ ಇವನು ವೀಡಿಯೋ ಮಾಡ್ಕೊಳ್ಳೋದು, ಇಲ್ಲಾಂದರೆ ನಮ್ಮಮ್ಮಂಗೆ ವೀಡಿಯೋ ಕಾಲ್ ಮಾಡಿ ತೋರಿಸೋದು, ನೋಡಿ ಹೇಳ್ತಿದ್ದಾಳೆ ವೀಡಿಯೋಸ್ನ ನೋಡಿ ಅಂತ. ಅಷ್ಟು ಎಮೋಷ್ನಲ್ ಗರ್ಲ್ ನಾನು. ಬೇಗ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನನಗಂತೂ. ಒಂದು ರೀಲ್ ನೋಡೋಕ್ಕಾಗಲ್ಲ. ಅಪ್ಪ ಅಮ್ಮಂದು ಯಾವುದಾದ್ರೂ ರೀಲ್ ಬಂದರೆ ನನಗೆ ನಮ್ಮ ಅಪ್ಪ ಅಮ್ಮ ನೆನಪಾಗ್ಬಿಡ್ತಾರೆ ಆ ಥರ. ಅವಾಗೆಲ್ಲ ನಮ್ಮ ಅಮ್ಮಂಗೆ ಹೇಳ್ತಿದ್ದೆ ನಾನು ದೂರ ಮದುವೆ ಆಗಿ ದೂರ ಹೋಗ್ಬಿಡ್ತೀನಿ ಅಂತ. ಆದರೆ ಇವಾಗ ಗೊತ್ತಾಗ್ತಿದೆ ಇಷ್ಟೊಂದು ದೂರ ಬಂದುಬಿಟ್ಟೆ. ಇವಾಗ ಗೊತ್ತು ಆ ಫೀಲ್ ಏನಂತ. ಅವಾಗ ಹೇಳ್ಬಿಡ್ತಿದ್ದೆ ನಾನು ಇರ್ತೀನಿ ನಿಮ್ಮನ್ನ ಬಿಟ್ಟು ಅಂತ. ಆದರೆ ಇವಾಗ ಇರೋಕ್ಕಾಗ್ತಾ ಇಲ್ಲ. ಆದರೂ ದೂರ ಇದ್ರೇ ಪ್ರೀತಿ ಜಾಸ್ತಿ ಇರುತ್ತೆ. ಇವಾಗ ನಾನು ಮೈಸೂರಿಗೆ ಮದುವೆ ಆಗಿದ್ದರೆ ಡೈಲಿ ನೋಡ್ತಿದ್ದೆ ನಮ್ಮ ಅಪ್ಪ ಅಮ್ಮನ. ಸೊ ನಾವು ಡೈಲಿ ಮನೆಗೆ ಹೋದ್ರೂ ಅವರಿಗೇನು ಡಿಫ್ರೆನ್ಸ್ ಅಂತ ಅನಿಸಲ್ಲ. ಬರ್ತಿರ್ತಾರಲ್ಲ ಮಗಳು ಅಳಿಯ ಅಂತ ಸುಮ್ಮನೆ ಆಗ್ಬಿಡ್ತಿದ್ರು. ಈಗ ನಾವು ಅಪರೂಪಕ್ಕೆ ಹೋಗ್ತಿದ್ದೀವಿ ಅಂದರೆ ನಮಗೋಸ್ಕರ ನಮ್ದು ಇಷ್ಟ ಆಗಿರೋ ಅಡುಗೆಗಳನ್ನ ಮಾಡ್ಕೊಂಡು ವೆಯ್ಟ್ ಮಾಡ್ತಿರ್ತಾರೆ. ಬರ್ತಿದ್ದಾಳೆ ಅಂತ ಏನೋ ಖುಷಿ ಇರುತ್ತೆ. ಅದೇ ಅಲ್ಲೇ ಇದ್ದರೆ ಇಷ್ಟು ಖುಷಿ ಇರಲ್ಲ. ಬಬ್ಬು ಯಾವಾಗಲೂ ಹೇಳ್ತಿರ್ತಾನೆ ದೂರ ಇದ್ರೇ ಪ್ರೀತಿ ಜಾಸ್ತಿ ಅಂತ, ಅಲ್ವಾ ಬಬ್ಬು? ಹೌದು, ಮತ್ತೆ ದೂರ ಇದ್ರೇನೆ ಪ್ರೀತಿ ಜಾಸ್ತಿ. ನನಗೆ ಅಪ್ಪ ಅಮ್ಮನ ವ್ಯಾಲ್ಯೂ ಹಾಸ್ಟೆಲಲ್ಲಿ ಇದ್ದಾಗ ಗೊತ್ತಾಗಿದ್ದು. 3 years ಹಾಸ್ಟೆಲಲ್ಲಿದ್ದೆ. ಅದನ್ನು ಮುಗಿಸ್ಕೊಂಡು ಮನೆಗೆ ಹೋದೆ. ಮನೆಗೆ ಹೋಗಿದ ತಕ್ಷಣ ಮದುವೆ ಆಗ್ಬಿಡ್ತು. ಅವಾಗಿಂದ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ಬಿಟ್ಟಿದೆ ನಮ್ಮ ಅಪ್ಪ ಅಮ್ಮನ ಮೇಲೆ. ಆ್ಯಂಡ್ ಮಿಸ್ ಯು ಸೋ ಮಚ್ ಮಮ್ಮಿ ಡ್ಯಾಡಿ. ಬರ್ತಾ ಇದ್ದೀನಿ ಬೇಗ ನಿಮ್ಮನ್ನ ನೋಡೋಕ್ಕೆ ಆಫ್ಟರ್ 1 month ಆದಮೇಲೆ. ಇದೇ ನಮ್ಮ ಅಜ್ಜಿ ಊರು. ಸೊ ನಮ್ಮ ಅಜ್ಜಿ ಊರಿಗೆ ಬಂದ್ವಿ ಇವಾಗ. ಅಜ್ಜಿ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಮಾಮನ ಮಕ್ಕಳೆಲ್ಲ ಇದ್ದಾರೆ, ಏನಾದರೂ ತಿನ್ನೋಕ್ಕೆ ತೊಗೊಂಡೋಗಿ ಹಂಗೆ ಮಾತಾಡ್ಸ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ನಮ್ಮ ಅಜ್ಜಿ ಮನೆಯೂ ತೋರಿಸ್ತೀನಂತೆ, ಬನ್ನಿ. ನಮ್ಮ ಅಜ್ಜಿಯವ್ರು ಇದೇನೆ. ಇವಾಗ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಹೋಗ್ತಾಯಿದ್ದೀವಿ, ಬೇಕ್ರಿ ಐಟಮ್ಸು. ನೋಡಿ ಫುಲ್ ಖುಷಿ ಆಗಿಬಿಡ್ತಾರೆ ನಮ್ಮ ಮಾಮನ ಮಕ್ಕಳು. ಇವನಿಗೆ ಚಿಕ್ಕ ಮಕ್ಳು ಅಂದರೆ ತುಂಬ ಇಷ್ಟ. ಹೇಗಿದ್ದರೂ ಹೋಗ್ತಿದ್ದೀವಲ್ಲ, ಇನ್ನು ಮೈಸೂರಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ಮನೆಗೆ ಬಂದಿಲ್ಲ ಹಾಗೆ ಹೋಗ್ತಿದ್ದೀರಾ ಅಂತ ಅಂತಾರೆ. ಅದಕ್ಕೆ ಹೋಗ್ಬಿಟ್ಟು ಹಂಗೆ ಮಾತಾಡ್ಸ್ಕೊಂಡು ನಮ್ಮ ಜನ್ಯ ಪುಟ್ಟನೆಲ್ಲ ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಬಾಯ್ಲಿ ಪುಟ್ಟು, ಬಾಯ್ಲಿ ಪುಟ್ಟು. ಈ ಕಡೆ ಎಲ್ಲ ನೋಡಿ ಇಷ್ಟೊಂದು ಅರಳು ಇದೆ ನಮ್ಮ ಅಜ್ಜಿ ಮನೇಲಿ. ಬ್ರಹ್ಮಕಮಲ ಹೂವು ನೈಟ್ ಮಾತ್ರ ಅರಳೋದಿದು. ಈ ಕಡೆನೂ ಐತೆ, ಹಾಂ ಅಲ್ಲೊಂದಿದೆ, ಅಲ್ಲೂ 2 ಐತೆ, ಈ ಕಡೆನೂ. ಪುಟ್ಟು ಏನಿದು ಏನಿದು? ತಕೊಂಡ ಚೆನ್ನಾಗಿ ಕಾಣ್ತೈತಾ? ಸರಿ
ಇವನಿಗೆ ಬಾಯ್ ಬೇಬಿ ಅಂದರೆ ಸಖತ್ ಇಷ್ಟ. ಇವನಿಗೆ ಗಂಡು ಮಕ್ಳುಗಳಂದರೆ ನೋಡಿ ಹೆಂಗೆ ಎತ್ಕೊಂಡು ಹೋಗ್ತಾನೆ. ಹೇ ಫೈನಲಿ ಮೈಸೂರಿಗೆ ಬಂದ್ವಿ ನಾವು. ಇನ್ನು ನೆಕ್ಸ್ಟ್ ಚೂರು ಮುಂದೆ ಹೋದ್ರೆ ನಮ್ಮ ಮನೆ ನೋಡಿ. ಗಾಯತ್ರಿಪುರಮಲ್ಲಿ ಇದ್ದೀವಿ ಇವಾಗ ನಾವು. ಪೂಜೆ ಎಲ್ಲ ಆದ್ಮೇಲೆ ಪೂಜೆ ಆದ್ಮೇಲೆ ಇಲ್ಲ ಶಿವ ಇದು ಮಾಡಿ ಬಟ್ಟೆ ಕೊಡೋಲಿ ಬಟ್ಟೆ ಅದಪ್ಪ ಎಲ್ಲ ಮನೋಣ ಇಲ್ಲ ನೋಡಿ. ನಮ್ಮಮ್ಮ ಅಂತಿತ್ತು ನೀವು 30ಕ್ಕೆ ನಾನು 20ಕ್ಕೆ ಮಾಡಿಸ್ಕೊಳ್ಳೋಣ ಅಂತ.
ಫುಲ್ಲು ಆ ಕಡೆ. ವಿಡಿಯೋಸ್ ಮಾಡ್ಕೊಂಡು ನಾನು ಹಿಂಗೆ ಮಾಡ್ತಿದ್ದೀನಲ್ಲ ಇನ್ನೂ ವಿಡಿಯೋ ಮಾಡ್ತಿಲ್ಲ ಕಣ ತಾಳಿ ಕಟ್ಟೋದು ಮಾತ್ರ ಮಾಡವ ಅಂತ ಅಷ್ಟೇ.
ಫೋಟೋ ಚೆನ್ನಾಗಿ ತೆಗ್ದವನು. ನಮ್ಮ ಅಣ್ಣನ ಫೋಟೋಶೂಟ್ ನಡೀತಾ ಇದೆ ಇಲ್ಲಿ. ಅಡುಗೆ ಮನೆಗೆ ಹೋಗ್ತಾರೆ ತಡ್ರಿ, ಇನ್ನೊಂದು 2 ನಿಮಿಷ ಬರೋದು. ಯಾಕೆ ಅಡುಗೆ ಮನೆಗೆ ಯಾಕೆ ಬಬ್ಬು? ರಿಸೆಪ್ಷನ್ ನಡೀತಾ ಇದೆ, ಮುಗಿಸ್ಕೊಂಡು ಮನೆಗೆ ಹೊರಡೋದು. ಇಲ್ಲೇ ದೇವಸ್ಥಾನ ಪಕ್ಕ ಸಿಂಪಲ್ ರಿಸೆಪ್ಷನ್. ಅಣ್ಣನ ಫ್ರೆಂಡ್ಸ್ ಎಲ್ಲ ಬುಕ್ ಕಟ್ಸ್ಕೊತಾ ಇದ್ದಾರೆ. ಆಮೇಲೆ ಬರ್ತಾರೆ ಡ್ಯಾನ್ಸನ್ನೇ ಹೇಳಾದ್ಮೇಲೆ ಸೊ ಎಲ್ಲ ಮುಗಿಸಿ ಮತ್ತೆ ರೆಡಿಯಾಗಿ ನಾವು ರಿಸೆಪ್ಷನಿಗಂತ ಬಂದ್ವಿ. ರಿಸೆಪ್ಷನ್ ಟೈಮಲ್ಲೇ ಜೋರು ಮಳೆ ಬಂದುಬಿಡ್ತು. ಅರೌಂಡ್ 1 ಗಂಟೆ ಆಗಿತ್ತು. 1 ಗಂಟೆಯಿಂದ 1 ಅವರ್ ತನಕ ಜೋರಾಗಿ ಮಳೆ ಬಂತು. ಸೊ ಎಲ್ಲ ರಿಸೆಪ್ಷನ್ ಮುಗಿಸಿ ನಾವು ಕೂಡ ಊಟ ಮಾಡೋಕ್ಕಂತ ಹೋದ್ವಿ. ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಇಷ್ಟ ನನ್ನ ಮದುವೆ ಹೇಗಿತ್ತು ಕಮೆಂಟ್ ಮಾಡಿ.